ಸಂಕ್ರಾಂತಿ ಸ್ಪೆಷಲ್ ಏನಾದರೂ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ನಾವೆಲ್ಲರೂ ಬುತ್ತಿ ಕಟ್ಕೊಂಡು ಸೀದಾ ಲೇಕ್ ಹತ್ರ ಬಂದಿದ್ವಿ. ಈ ಜಾಗನ ಕಿರಣ್ ಹುಡುಕಿರೋದು. ಯಾವ ಥರ ಹುಡುಕಿದೋರೇನೋ ಗೊತ್ತಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಈ ಥರ ಒಂದು ನೀರಿರಬೇಕು, ಲೇಕ್ ಇರಬೇಕು, ಅದ್ರ ಮುಂದೆ ನಾವು ಟೆಂಟ್ ಹಾಕೋಬೇಕು, ಕುತ್ಕೊಂಡು ಮಸ್ತ್ ಒಂದು ಊಟ ಮಾಡಬೇಕು, ಟೈಮ್ ಪಾಸ್ ಮಾಡಬೇಕು, ಹಾಗೆ ನಾವೇ ಕೈಯಾರ ಟೀ ಪ್ರಿಪೇರ್ ಮಾಡ್ಕೊಂಡು ಕುಡಿಬೇಕಂತ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಫೈನಲಿ ಈ ದಿನ ಬಂದೇ ಬಿಡ್ತು. ಹಾಗೆ ಸ್ಪೆಷಲ್ ಆಗಿ ಬರ್ಡೇ ಕೂಡ ಇತ್ತು ಮನುದು. ಸೊ ಇವಾಗ ಜಸ್ಟ್ ಊಟ ಎಲ್ಲ ಆಯ್ತು, ಮಸ್ತ್ ಊಟ ಆಯ್ತು. ಏನೇನಿದೆ ಊಟಕ್ಕೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ತೋರಿಸ್ತೀನಿ ಬನ್ನಿ. ಸೊ ಏನೇನಿದೆ ಶೋಭಾ ಊಟಕ್ಕೆ ಇವಾಗ? ಚಿತ್ರಾನ್ನ ಐತೆ, ಶೇಂಗಾ ಹೋಳ್ಗಿ, ಮೊಳಕೆ ಕಾಳು ಆಲ್ಮೋಸ್ಟ್ ಮೊಳಕೆ ಕಾಳು ಕಾಲಿನೇ ಆಗ್ಬಿಟ್ಟಿದೆ. ಉತ್ತರ ಕರ್ನಾಟಕ ಸ್ಪೆಷಲ್ ಭರ್ತಾ ಎಲ್ಲ ತರಕಾರಿ ಎಲ್ಲ ಹಾಕಿ ಮಾಡಿರೋದು. ಪುಂಡೆ ಪಲ್ಯ ಖಾಲಿ ಸಾಲಡ್, ಈರುಳ್ಳಿ ಸೌತೆಕಾಯಿ ಸಾಲಡ್, ಮತ್ತೆ ಇಲ್ಲಿ ಕಬ್ಬು ಕೂಡ ಇದೆ, ಮತ್ತೆ ಸಜ್ಜಿ ರೊಟ್ಟಿ, ಮತ್ತೆ ಜೋಳದ ರೊಟ್ಟಿನೂ ಇದೆ. ಸದ್ಯಕ್ಕೆ ಇವಾಗ ಗಾಳಿಪಟ ಆರ್ಸೋಣ ಅಂತ ರೆಡಿ ಆಗಿದೆ. ಇದು ಕಡ್ಲೆಕಾಳು ಬೇರೆ ತಗೊಂಡ್ಬಂದಿದ್ದಾರೆ. ಕಡ್ಲೆಕಾಳು ಆಕ್ಚುಲಿ ನಾವೇನ್ ಕೂಡ ಜಾಸ್ತಿ ಇದೆ ದಾರ ಅಂತ ಸ್ವಲ್ಪನೇ ಇದೆ. ಊಟ ಎಲ್ಲ ಆಯಿತು, ಗಾಳಿಪಟ ಬಿಡೋಣ ಅಂತ ಬಂದ್ವಿ. ಸುಮಾರು ವರ್ಷ ಆಗಿತ್ತು, ನನಗಂತೂ ಮರ್ತೇ ಹೋಗಿತ್ತು ಯಾವ ಥರ ಬಿಡೋದು ಅಂತ. ಎಲ್ಲ ಟ್ರೈ ಮಾಡಿದ್ವಿ, ಬಟ್ ಗಾಳಿ ಇತ್ತು, ಸ್ವಲ್ಪ ಜನ ಎಲ್ಲ ಆರಿಸ್ತಾ ಇದ್ರು, ಮೇಲೆ ಎಲ್ಲ ಹೋಗಿತ್ತು. ಬಟ್ ನಾವು ಎಷ್ಟು ಟ್ರೈ ಮಾಡಿದ್ರು ಬರ್ತಾನೆ ಇರಲಿಲ್ಲ, ಏನಕ್ಕಂತ ಗೊತ್ತಿಲ್ಲ. ಆ ಲಾಸ್ಟಲ್ಲಿ ಪಟಾನೇ ಕಟ್ಟಾಗಿ ಹೋಗ್ಬಿಡ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಬೇರೆಯವರೆಲ್ಲ ಬಿಡ್ತಾ ಇದ್ರಲ್ಲ, ಅದನ್ನೇ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ. ಸರಿ ಟೀ ಮಾಡ್ಕೊಂಬಿಡೋಣ ಅಂತ ಕಿರಣ್ ಬೇಗ ಬೇಗ ಟೀಗೆ ರೆಡಿ ಮಾಡ್ತಾ ಇದ್ರು. ಟೀ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀವಿ. ಟೀ ಏನೋ ಮಾಡಕ್ಕೆ ಇಟ್ಬಿಟ್ವಿ. ಆಮೇಲೆ ನಮ್ಗೆ ಗೊತ್ತಾಗಿದ್ದು ಟೀ ಸೋಸಕ್ಕೆ ತಗೊಂಡೇ ಬಂದಿರಲಿಲ್ಲ. ಹೆಂಗೆ ಟೀ ಫಿಲ್ಟರ್ ಮಾಡೋದು ಅಂತ ಫುಲ್ ಕನ್ಫ್ಯೂಷನ್ ಇದ್ರೆ ಕಿರಣ್ ಏನೋ ಐಡಿಯಾ ಮಾಡಿ ಒಟ್ನಲ್ಲಿ ಹಂಗು ಹಿಂಗು ಮಾಡಿ ಟೀ ಕುಡ್ಕೊಂಡ್ವಿ. ಸಾಯಂಕಾಲ ಆಗ್ತಾ ಬಂತು. ಸೊ ಹಾಗೆ ಕ್ಯಾಂಪ್ ಫೈರ್ ಹಾಕೋಣ, ಹಂಗೆ ಒಂದಷ್ಟು ಮ್ಯೂಸಿಕ್ ಎಲ್ಲ ಕೇಳಿ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಇಲ್ಲಿ ಅಂತ. ಸನ್ಸೆಟ್ ಕೂಡ ಆಗ್ತಾ ಇತ್ತು, ತುಂಬಾ ಒಳ್ಳೆ ವ್ಯೂ ಇತ್ತು. ಮಾತ್ರ ಟೈಮ್ ಯಾವ ತರ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ. ಈ ಸರಿ ಒಂದು ಸಂಕ್ರಾಂತಿ ಹಬ್ಬ ತುಂಬಾ ಮೆಮೊರೇಬಲ್ ಆಗಿತ್ತು. ಸಿರಿದು ಕೂಡ 9th ಮಂತ್ ಪ್ರೆಗ್ನೆನ್ಸಿ, ಅವಳ ಕರ್ಕೊಂಡು ಈ ಒಂದು ಬುತ್ತಿ ಕಟ್ಕೊಂಡು ಹೋಗಿದ್ದು ಅವಳಿಗೂ ಕೂಡ ಮೆಮೊರೇಬಲ್ ಆಗಿರುತ್ತೆ. ಯಾರ ಅಂತೂ ತುಂಬಾ ಎಂಜಾಯ್ ಮಾಡಿದ್ಲು. ಅವಳು ಅಂದ್ರೂ ಕಡಲೆ ಹಿಡ್ಕೊಂಡು ತಿಂತಾ ಕೂತ್ಕೊಂಡಿದ್ದು. ಲಾಸ್ಟ್ ಅಲ್ಲಿ ನಾವು ಹೋಗ್ಬೇಕಾದ್ರೆ ಎಲ್ಲರೂ ಒಂದು ಗ್ರೂಪ್ ಫೋಟೋನ ತಗೊಂಡು ಅಲ್ಲಿದ್ದ ಸೀದಾ ಮನೆ ಕಡೆ ಹೊರಟು. ಫುಲ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ.